ಇದು ತೊಳೆದಿಟ್ಟ ಅಂಜೂರ ಹಣ್ಣುಗಳು. ಇದು ಬಹಳ ಒಂದು ಆರೋಗ್ಯಕರವಾದ ಹಣ್ಣುಗಳು. ಹಾಗೆ ಇದನ್ನು ಚೆನ್ನಾಗಿ ತೊಳೆದು ಉಪಯೋಗ ಮಾಡಬೇಕು. ಹಾಗೆ ಒಳಭಾಗದಲ್ಲಿ ಕತ್ತರಿಸಿ ನೋಡಿ ಅದನ್ನು ತಿನ್ನಬೇಕು. ಕೆಲವೊಂದು ಸಲ ಇದರಲ್ಲಿ ಹುಳುಗಳೆಲ್ಲ ಇರುತ್ತೆ. ಈ ಹಣ್ಣುಗಳಿದೆ ಅಲ್ವಾ, ನಮ್ಮ ಜೀರ್ಣಕ್ರಿಯೆಗೆ ಬಹಳಷ್ಟು ಒಳ್ಳೆಯ ಹಣ್ಣುಗಳು. ಆಮೇಲೆ ಇದಕ್ಕೆ ಹೆಸರೇ ಇದೆ, ಸೌಂದರ್ಯವರ್ಧಕ ಹಣ್ಣುಗಳು. ಇದನ್ನು ಹೀಗೆ ತುಂಬ ಹಣ್ಣಾದ ಹಣ್ಣು ತಗೊಂಡು ಮುಖಕ್ಕೆ ಮಸಾಜ್, ಸ್ಕಿನ್ನಿಗೆ ಮಸಾಜ್ ಕೂಡ ಮಾಡ್ಬೋದು. ಹಾಗೆ ಇದು ತಿಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ನು. ಇದರಲ್ಲಿ ಡ್ರೈ ಕೂಡ ಬರುತ್ತೆ. ಆಮೇಲೆ ತುಂಬ ಸಣ್ಣ ಇರೋರು ಸ್ವಲ್ಪ ಮೈ ಕೈಯೆಲ್ಲ ತುಂಬಬೇಕಂದ್ರೆ ಈ ಹಣ್ಣನ್ನು ಸೇವನೆ ಮಾಡಬೇಕು. ಯಾಕಂದರೆ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಆಮೇಲೆ BP ನಿಯಂತ್ರಣಕ್ಕೆ ಬರುತ್ತೆ ಈ ಹಣ್ಣಿಂದ. ಶುಗರ್ನ ಕೂಡ ಕಂಟ್ರೋಲಲ್ಲಿ ಇಡ್ಬೋದು. ಹಾಗೆ ನಮ್ಮ ಬೋನ್ಸ್ ಎಲ್ಲ ವಯಸ್ಸಾಗ್ತಾ ಆಗ್ತಾ ಬೋನ್ಸ್ ವೀಕ್ ಆಗುತ್ತಲ್ವ, ಅಂಥ ಸಮಯದಲ್ಲಿ ಈ ಹಣ್ಣನ್ನು ಸೇವಿಸಬೇಕು. ಇದರಲ್ಲಿ ಏನು ಒಣ ಅಂಜೂರ ಕೂಡ ಬರುತ್ತೆ, ಅದು ಕೂಡ ಇನ್ನಷ್ಟು ಒಳ್ಳೆಯದು. ಆಮೇಲೆ ಏನು ಹೇಳೋದು, ಕೂದಲಿಗೂ ಕೂಡ ಬಹಳ ಒಳ್ಳೆಯ ಒಂದು ಹಣ್ಣು ಇದು. ಒಣ ಹಣ್ಣುಗಳನ್ನು ತಿಂದರೆ ನಮಗೆ ತೂಕವನ್ನು ಜಾಸ್ತಿ ಮಾಡ್ಬೋದು. ಹಾಗೆ ಹಸಿ ಹಣ್ಣುಗಳನ್ನು, ಈ ಥರ ಇರುವ ಹಣ್ಣುಗಳನ್ನು ತಿಂದರೆ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಆಮೇಲೆ ಗೊತ್ತಲ್ವ, ರೋಗ ನಿರೋಧಕ ಶಕ್ತಿ ಇದೆ ಅಂದಮೇಲೆ ನಮಗೆ ಅದು ಕ್ಯಾನ್ಸರಿಗೆ ಬಹಳಷ್ಟು ಪ್ರಯೋಜನಕಾರಿ. ಕ್ಯಾನ್ಸರ್ ಬರೋದನ್ನು ತಡೆಗಟ್ಟಬೋದು. ಅಂದರೆ ಆಗಾಗ ಸೇವಿಸ್ತಾ ಇರಬೇಕು. ಮತ್ತು ನಮಗೆ ಜೀರ್ಣಕ್ರಿಯೆ ಒಂದು ಸರಿಯಾಗಿ ಆದರೆ ಆಮೇಲೆ ನಮಗೆ ಎಲ್ಲವೂ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವೀಗ ಫಸ್ಟ್ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಏನೇ ಕೇಳ್ತಾರೆ, ನಿಮ್ಮ ಜೀರ್ಣಕ್ರಿಯೆ ಎಲ್ಲ ಹೇಗಿದೆ ಅಂತ ಕೇಳ್ತಾರೆ. ಅಂದರೆ ಕರೆಕ್ಟ್ ಸಮಯದಲ್ಲಿ ಜೀರ್ಣಕ್ರಿಯೆ ಆಗುತ್ತೆ ಈ ಹಣ್ಣು ತಿಂದರೆ. ಅಂದರೆ ಇದಕ್ಕೆ 60 ರೂಪಾಯಿ ಎಲ್ಲ, ಸೀಸನ್ ಸಮಯದಲ್ಲಿ 60 ರೂಪಾಯಿ ಎಲ್ಲ ಇರುತ್ತೆ. ಆಮೇಲೆ ಬೇರೆ ಸಮಯ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಆಮೇಲೆ ಇದನ್ನು ತಂದಾಗ ಮುಖ್ಯವಾಗಿರೋದು ಇದನ್ನು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಇದರಲ್ಲಿ ಕೊಳೆ ಎಲ್ಲ ಇದ್ದರೆ ನಮ್ಗೆ ಗೊತ್ತಾಗಲ್ಲ, ಗಾಡಿಯಲ್ಲೆಲ್ಲ ಇರ್ತಾರಲ್ವ. ಹಾಗಾಗಿ ಚೆನ್ನಾಗಿ ತೊಳೆದು ಇದನ್ನು ಉಪಯೋಗ ಮಾಡಿ. ಇದು ಕೆಲವು ಮನೆಗಳಲ್ಲಿ ಕೂಡ ಇರುತ್ತೆ. ಇದು ಗಿಡ ನೆಟ್ಟರೆ ಹಾವು ಬರುತ್ತೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ಕೆಲವರು ಇದನ್ನು ಏನು ಹೇಳೋದು, ನೆಡಲಿಕ್ಕೆ ಭಯಪಡ್ತಾರೆ. ಆಮೇಲೆ ಇದರ ಮರಕ್ಕೂ ಕೂಡ, ಅಂಜೂರ ಮರಕ್ಕೂ ಕೂಡ ಪೂಜೆ ಮಾಡ್ತಾರೆ ನೋಡಿ. ಈ ಒಂದು ಇದರಲ್ಲಿ ಒಂದು ಚೆನ್ನಾಗಿಲ್ಲ ನೋಡಿ, ಹೀಗೆಲ್ಲ ಈಗ ಕತ್ತರಿಸೇ ತಿನ್ನಬೇಕು. ನಾವೇನೋ ಸಿಕ್ಕಿದೆ ಅಂತ ಹಾಗೆ ತಿನ್ನುವಾಗಿಲ್ಲ ಅಂತ.